ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ ಬಂದಿರೋದು ವಿಟಾರ. ಎಲ್ಲಿಂದ ಬಂದಿದೆ ಗೊತ್ತಿದೆಯಾ? ಶಿವಮೊಗ್ಗದಿಂದ ಬಂದಿರೋದು. ಇದರಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಇದರಲ್ಲಿ ಟೋಟಲ್ 27 ಐಟಮ್ಸ್ದು ಮಾಡಿಫಿಕೇಷನ್ ಆಗಿದೆ. ನಾನೀಗ ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವೆಹಿಕಲಲ್ಲಿ ಏನೇನು ಮಾಡಿಫಿಕೇಷನ್ ಮಾಡಿದ್ದೀವಿ ಅಂತ. ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಈ ವೆಹಿಕಲಲ್ಲಿ ನಾವು ಫಸ್ಟ್ ಚೇಂಜ್ ಮಾಡಿರೋದು, ಇದರಲ್ಲಿ ಆ್ಯಲೋಜನ್ ಬಲ್ಬ್ ಬರ್ತಿತ್ತು ಯೆಲ್ಲೋ ಕಲರ್ದು, ಅದನ್ನು ಚೇಂಜ್ ಮಾಡಿ RSದು 65 ವಾಟ್ಸ್ ಇಂಟು 130 ವಾಟ್ಸ್ದು ಹೆಡ್ ಬಲ್ಬ್ ಚೇಂಜ್ ಮಾಡಿದ್ದೀವಿ. ಅದೇ ಥರ ಇದರಲ್ಲಿ ಜಸ್ಟ್ ಬ್ಲ್ಯಾಕ್ ಕಲರ್ದು ಫ್ರೇಮ್ ಬರ್ತಾ ಇತ್ತು, ಅದನ್ನು ನಾವು ಒರಿಜಿನಲ್ OEM ಕಂಪ್ಲೀಟ್ಲಿ ಗ್ಲಾಸಿ ಫಿನಿಶ್ ಇರುವ ಈ ಫ್ರೇಮನ್ನು ಇದರಲ್ಲಿ ನಾವು ಅಟ್ಯಾಚ್ ಮಾಡಿರೋದು. ಸೈಡಲ್ಲಿ ಬಂದಾಗ ನಾವು ಕಂಪ್ಲೀಟ್ ಒರಿಜಿನಲ್ ಟಾಪ್ ಆ್ಯಂಡಲ್ಲಿ ಏನು ಅಲಾಯ್ ವೀಲ್ಸ್ ಬರುತ್ತೋ ಅದನ್ನು ಇದರಲ್ಲಿ ಚೇಂಜ್ ಮಾಡಿರೋದು. ನೀವು ಒಳಗೆ ನೋಡ್ಬೋದು, ಈವನ್ ಒಳಗೆ ಇರುವ ಸ್ಪೇಸರನ್ನು ನಾವು ರೆಡ್ ಮಾಡಿದ್ದೀವಿ ಜಸ್ಟ್ ಟು ಗಿವ್ ಅ ಗುಡ್ ಲುಕ್. ಅದೇ ಥರ ನೀವು ಸೈಡ್ಸಲ್ಲಿ ಕಂಪ್ಲೀಟ್ ಮಿರರ್ ಚೇಂಜನ್ನು ಮಾಡಿದ್ದೀವಿ. ಅದೇ ಥರ ನಾವು ಇದರಲ್ಲಿ ವಿಂಡೋ ಗಾರ್ನಿಷ್, ಡೋರ್ ವೈಸರ್ ಮತ್ತು ರೂಫ್ ರೈಲ್ಸ್ ಮತ್ತು ಡೋರ್ ಹ್ಯಾಂಡಲ್ ಕ್ರೋಮ್ ಮತ್ತು ಸೈಡ್ ಗಾರ್ಡ್ ಇಷ್ಟೂ ನಾವು ಸೈಡ್ ಪ್ರೊಫೈಲಲ್ಲಿ ಇದರಲ್ಲಿ ಚೇಂಜ್ ಮಾಡಿರೋದು. ಈ ಬೇಸೆಂಟ್ ಗಾಡಿಯಲ್ಲಿ ನಿಮಗೆ ಮಿರರ್ಸು ಮೋಟ್ರೈಸ್ಡ್ ಬರಲ್ಲ. ಸೊ ನಾವೇನು ಮಾಡಿದ್ದೀವಿ ಅಂದರೆ ಟಾಪ್ ಆ್ಯಂಡಲ್ಲಿ ಬರುವ ಮಿರರನ್ನು ಇದರಲ್ಲಿ ಕಂಪ್ಲೀಟ್ ರೀಪ್ಲೇಸ್ ಮಾಡಿ ವಿತ್ ಕಂಪ್ಲೀಟ್ ಲಾಕ್ ಆ್ಯಂಡ್ ಲಾಕ್ ಫಂಕ್ಷನನ್ನು ಆಕ್ಟಿವೇಟ್ ಮಾಡಿದ್ದೀವಿ. ಬ್ಯಾಕ್ ಸೈಡ್ ಅಂತ ಬಂದಾಗ ನಾವು ಇದರಲ್ಲಿ ಸ್ಮೋಕಿ ರಿಫ್ಲೆಕ್ಟರ್ಸು ಚೇಂಜ್ ಮಾಡಿದ್ದೀವಿ. ಒಂದು ಲುಕ್ಕು ಕೊಡುತ್ತೆ, ನೈಟಲ್ಲಿ ನಿಮಗೆ ಒಂದು ಬೆಳಕನ್ನು ಕೊಡುತ್ತೆ. ಸೊ ರಿವರ್ಸ್ ಮಾಡುವಾಗ ನಿಮಗೆ ಬ್ಯಾಕಲ್ಲಿ ಏನಿದೆ ಅಂತ ಕಾಣಿಸುತ್ತೆ. ಅದೇ ಥರ ಮೇಲ್ಗಡೆ ಇರುವ ಆ್ಯಂಟನಾನ ಸೇಮ್ ಕಲರ್ ಚೇಂಜ್ ಮಾಡಿದ್ದೀವಿ. ನಿಮಗೆ ನಾರ್ಮಲ್ ಆಗಿ ಸ್ಟಿಕ್ಕಿ ಆ್ಯಂಟನಾ ಬರುತ್ತೆ, ಅದನ್ನು ತೆಗೆದುಬಿಟ್ಟು ಒಂದು ಶಾರ್ಕ್ ಫಿನ್ ಆ್ಯಂಟನಾನ ನಾವು ರೀಪ್ಲೇಸ್ ಮಾಡಿರೋದು. ಒಳಗೆ ಅಂತ ಬರುವಾಗ ನಾವು ಕಂಪ್ಲೀಟ್ ಕಂಫರ್ಟ್ ಕಸ್ಟಮರ್ ಕೊಡಲಿಕ್ಕೆ ವ್ಯಾಲ್ನಟ್ ಕಲರ್ದು ಸೀಟ್ ಕವರ್ಸು ಅಗೇನ್ ಫ್ರಮ್ ದ ಟಾಪ್ ಬ್ರ್ಯಾಂಡ್ ಟಾಪ್ ಗಿಯರಲ್ಲಿ ಚೇಂಜ್ ಮಾಡಿಸಿರೋದು. ಕಂಪ್ಲೀಟ್ ಡೋರ್ ಪ್ಯಾಡ್ಸನ್ನು ಮತ್ತು ಸೈಡ್ ಪ್ಯಾಡ್ಸನ್ನು ಕಂಪ್ಲೀಟಾಗಿ ಸೇಮ್ ಕಲರಲ್ಲಿ ನಾವು ರೀಫರ್ಬಿಷ್ ಮಾಡಿ ಕಂಪ್ಲೀಟ್ ಒಂದು ಸಿಂಗಲ್ ಥೀಮ್ ಮತ್ತು ಒಂದು ವೈಬ್ರೆಂಟ್ ಇರುವ ಥರ ನಾವು ಚೇಂಜ್ ಮಾಡಿಸಿದ್ದೀವಿ. ಒಳ್ಳೆಯ ಒಂದು ಮೂಡ್ ಸೆಟ್ ಮಾಡಲಿಕ್ಕೆ ಆ್ಯಂಬಿಯಂಟ್ ಲೈಟ್ಸನ್ನು ಹಾಕಿದ್ದೀವಿ. ಇದರಲ್ಲಿ ಟೋಟಲ್ 10 ಪೀಸಸ್ ಆ್ಯಂಬಿಯಂಟ್ ಲೈಟ್ಸು ಇದರಲ್ಲಿ ಹಾಕಿದ್ದೀವಿ. ಇದನ್ನು ನೀವು ಮಲ್ಟಿ ಕಲರ್ ಚೇಂಜ್ ಮಾಡಿಸ್ಕೋಬೋದು ಜಸ್ಟ್ ಬೈ ಆನ್ ಆ್ಯಪ್. ಅದೇ ಥರ ಒಂದು ಗುಡ್ ಸೌಂಡಿಂಗ್ ಸಿಸ್ಟಮ್ಗೆ ಬೇಕಾಗಿರೋದು ಫಸ್ಟು ಒಳ್ಳೆ ಡ್ಯಾಂಪಿಂಗ್. ಆ ಡ್ಯಾಂಪಿಂಗನ್ನು ನಾವು ಮೋರಲ್ ಬ್ರ್ಯಾಂಡಲ್ಲಿ 2 ಲೇಯರ್ಸ್ ಡ್ಯಾಂಪಿಂಗ್ ಇದರಲ್ಲಿ ಮಾಡಿದ್ದೀವಿ. ಕಸ್ಟಮರ್ಗೆ ಒಳ್ಳೆ ಆಡಿಯೋ ಸಿಸ್ಟಮ್ ಬೇಕಾಗಿತ್ತು. ಸೊ ನಾವು ಆಡಿಸನ್ ಆ್ಯಸ್ ಯೂಶ್ವಲ್ ಆಡಿಸನ್ ಬ್ರ್ಯಾಂಡ್ದು ಕಾಂಪೊನೆಂಟ್ ಸ್ಪೀಕರ್ಸ್ ಮತ್ತು ಕೋಆಕ್ಸೆಲ್ ಸ್ಪೀಕರ್ಸನ್ನು ಆ್ಯಡ್ ಮಾಡಿದ್ದೀವಿ. ಈ ಗಾಡಿಯಲ್ಲಿ ನಿಮಗೆ ಬೇಸಿಕ್ ಸಿಸ್ಟಮ್ ಯಾವುದೂ ಬರಲ್ಲ. ಸೊ ನಾವು ಇದರಲ್ಲಿ ಸಿಸ್ಟಮ್ ವಿತ್ 360 ಬ್ಲೋಪಕ್ ಬ್ರ್ಯಾಂಡಿಂದ ಕಂಪ್ಲೀಟ್ ಆ ಸೆಟಪ್ಪು ಮಾಡಿದ್ದೀವಿ. ಸೊ ಹೊಸ ಮಿರರ್ಸ್ ನಾವು ಏನು ಚೇಂಜ್ ಮಾಡಿದ್ದೀವೋ ಅದರಲ್ಲಿ ಈ ಕ್ಯಾಮ್ರಾಸನ್ನು ಫಿಟ್ ಮಾಡಿ 4 ಕ್ಯಾಮ್ರಾ ಸೆಟಪ್ಪನ್ನು ಈ ವೆಹಿಕಲಲ್ಲಿ ಮಾಡಿರೋದು. ವೆಹಿಕಲಲ್ಲಿ ಬೇಸಿಕ್ ಆಗಿ ನಾರ್ಮಲ್ ಸ್ಟೀರಿಂಗ್ ಬರುತ್ತೆ, ಅದನ್ನು ಚೇಂಜ್ ಮಾಡಿಬಿಟ್ಟು ಒಂದು ಟಾಪ್ ಆ್ಯಂಡ್ ಸ್ಟೀರಿಂಗ್ ವಿತ್ ಹಬ್ ಸಮೇತ ಇದರಲ್ಲಿ ನಾವು ಚೇಂಜ್ ಮಾಡಿರೋದು. ಕಂಪ್ಲೀಟ್ ಐಟಮ್ಸ್ ಈ ಗಾಡಿಯಲ್ಲಿ ಏನು ಮಾಡಿರೋದು 1 ಇಯರ್ ಮಿನಿಮಮ್ ವ್ಯಾರಂಟಿ ಬರುತ್ತೆ ಮತ್ತು ಎಲ್ಲನೂ ಬ್ರ್ಯಾಂಡೆಡ್ ಐಟಮ್ಸೇ ಹಾಕಿರೋದು. ನಿಮ್ಮ ಹತ್ರ ಒಂದು ವಿಟಾರ ಇತ್ತು, ಐ ರೈಡರ್ ಇತ್ತು, ಯಾ ಕ್ರೆಟಾ ಇತ್ತು, ಅದನ್ನು ಬೇಸ್ ಟು ಟಾಪ್ ಎಂಡ್ ಮಾಡಬೇಕು ಅಂದರೆ ನೀವು RS ಕಾರ್ ಮಾಡಿಫೈಯರ್ಸ್ಗೆ ಬರಬೇಕು. ಇಲ್ಲಿ ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಜೊತೆಗೆ ಕ್ವಾಲಿಟಿ ವರ್ಕ್ಮೆನ್ಶಿಪ್ ಆ್ಯಂಡ್ ಗುಡ್ ವ್ಯಾರಂಟಿನೂ ಸಿಗ್ಬಿಡುತ್ತೆ. ಸೊ ನಮ್ಮ ಹತ್ರ ಇಂಡಿಯಾಲಿ ಇರುವ ಬೆಸ್ಟ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಸಿಗುತ್ತೆ. ಕಂಪ್ಲೀಟ್ ಪಾರ್ಕಿಂಗ್ ಇದೆ ಆ್ಯಂಡ್ ಆಲ್ರೆಡಿ ನಾವು ಒಂದು 1500 ವಿಟಾರಾಸ್ ಮಾಡಿದ್ದೀವಿ. ಆ ಎಕ್ಸ್ಪೀರಿಯೆನ್ಸು ನಿಮಗೆ ಇದರಲ್ಲಿ ಸಿಗುತ್ತೆ. ನಿಮಗೆ ಈ ಥರ ಕೆಲಸ ಮಾಡಬೇಕಂದ್ರೆ RS ಕಾರ್ ಮಾಡಿಫೈಯರ್ಸ್ಗೆ ವಿಸಿಟ್ ಮಾಡಿ, ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಥರ ತುಂಬ ವೀಡಿಯೋಸ್ಗಳು ನಾವು ಡೈಲಿ ಮಾಡ್ತಾ ಇರ್ತೀವಿ. ನಿಮಗೂ ನಾಲೆಜ್ ಬರುತ್ತೆ, ನಿಮಗೂ ಗುಡ್ ಕ್ವಾಲಿಟಿ ಕೊಡ್ಬೋದು.